ಈ ದಿನ ನಾನು ನಿಮಗೆ ಸಾಮಾನ್ಯನೊಬ್ಬನ ಅಸಾಮಾನ್ಯ ಸಾಧನೆ ಮಾಡಿದ ನಿಜವಾದ ಕಥೆಯನ್ನು ಹೇಳುತ್ತೇನೆ, ಕೇಳಿ. ದಶರಥ್ ಮಾಂಜಿ ಎಂಬ ಹೆಸರನ್ನು ಕೇಳದವರು ಬಹುಶಃ ಯಾರೂ ಇರಲಿಕ್ಕಿಲ್ಲ. ಬಿಹಾರದ ಒಂದು ಕುಗ್ರಾಮ ಗೌಲಹಾರ್ ಅಂತ. ಈ ಊರಿಗೆ ಒಂದು ಆಸ್ಪತ್ರೆ ಇರಲಿಲ್ಲ. ಈ ಊರಿನಿಂದ ಪಕ್ಕದ ಊರಿಗೆ ಹೋಗಲು ಒಂದು ರಸ್ತೆ ಕೂಡ ಇರಲಿಲ್ಲ. ದಶರಥ್ ಮಾಂಜಿ ಅವರ ಪತ್ನಿ ಪಾಲ್ಗುಣಿಗೆ ಒಮ್ಮೆ ಹುಷಾರಿರಲಿಲ್ಲ. ಅವರು ಬೆಟ್ಟವನ್ನು ದಾಟಿ ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ಮಡಿದರು. ಇದರಿಂದ ದಶರಥ್ ಮಾಂಜಿ ಅವರು ತುಂಬಾ ನೋವು ಹಾಗೂ ಸಂಕಟವನ್ನು ಅನುಭವಿಸಿದರು. ಈ ಒಂದು ಸಂಕಟ ಮತ್ತು ನೋವನ್ನು ನಮ್ಮ ಊರಿನ ಯಾರೊಬ್ಬರು ಕೂಡ ಅನುಭವಿಸಬಾರದೆಂದು ಒಂದು ದೃಢ ಸಂಕಲ್ಪ ಮಾಡಿದರು. ಅದೇನೆಂದರೆ ಆ ಬೆಟ್ಟವನ್ನೇ ಕಡಿದು ಊರಿಗೆ ದಾರಿ ಮಾಡಬೇಕು ಎಂಬ ಒಂದು ದೃಢ ನಿರ್ಧಾರವನ್ನು ಮಾಡಿದರು. ಅಂದಿನಿಂದ ಒಂದು ಸುತ್ತಿಗೆ ಮತ್ತು ಚಾಣವನ್ನು ಹಿಡಿದುಕೊಂಡು ಬೆಟ್ಟವನ್ನು ಕಡಿಯಲಾರಂಭಿಸಿದರು. ರಸ್ತೆ ನಿರ್ಮಾಣ ಸುಲಭದ್ದಾಗಿರಲಿಲ್ಲ. ಕೈಗಳಲ್ಲಿ ಎಷ್ಟೋ ಬಾರಿ ಬೊಬ್ಬೆಗಳು ಬಂದವು. ಕೈಯಲ್ಲಿ ರಕ್ತ ಸೋರಲಾರಂಭಿಸಿತು. ಬೆನ್ನು ಮೂಳೆ ನೋವಿನಿಂದ ನರಳಿತು. ಹಸಿವಿನಿಂದ ಕುಸಿದು ಬಿದ್ದರು. ಆದರೂ ಬೆಟ್ಟವನ್ನು ಕಡಿಯುವ ಅವರ ಕೈಗಳು ನಿಲ್ಲಲಿಲ್ಲ. ಸುತ್ತಿಗೆ ಏಟು ದುರ್ಬಲವಾಗಲಿಲ್ಲ. ಜನರು ಅವರನ್ನು ತಡೆದರು. ಆದರೆ ದಶರಥ ಮಾಂಜಿ ನಿಲ್ಲಲಿಲ್ಲ. 10 ವರ್ಷದಲ್ಲಿ ಸಣ್ಣದಾದ ಒಂದು ಕಿರು ದಾರಿ ಮಾತ್ರ ಕಂಡಿತು. 15ನೇ ವರ್ಷಕ್ಕೆ ನಡೆದಾಡುವಷ್ಟು ದಾರಿ ಕಂಡಿತು. 20ನೇ ವರ್ಷದಲ್ಲಿ ಬಂಡಿ ಹೋಗುವಷ್ಟು ದಾರಿ ನಿರ್ಮಾಣವಾಯಿತು. 2ನೇ ವರ್ಷದಲ್ಲಿ ಆ ಬೃಹತ್ ಬೆಟ್ಟ ಕರಗಿ ಜನರ ಜೀವನ ರಕ್ಷಿಸುವ ದಾರಿ ಆಯಿತು. ಊರಿನವರು ಹುಚ್ಚನೆಂದು ಗೇಲಿ ಮಾಡಿದರು. ಹಿತೈಷಿಗಳು ಇದು ಆಗದ ಕೆಲಸ, ಸರ್ಕಾರಕ್ಕೂ ಕೂಡ ಅಸಾಧ್ಯವಾಗಿದೆ ಎಂದು ಬುದ್ಧಿ ಹೇಳಿದರು. ಆದರೆ ದಶರಥ ಮಾಂಜಿ ಧೈರ್ಯ ಹೊಂದಲಿಲ್ಲ. ತಮ್ಮ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸಿದರು. ಕೊನೆಗೂ 360 ಅಡಿ ಉದ್ದ 30 ಅಡಿ ಅಗಲದ ರಸ್ತೆಯನ್ನು ನಿರ್ಮಿಸಿದರು. ಅಸಾಧ್ಯವೊಂದು ಹೀಗಳದ ಕಾರ್ಯವನ್ನು ಸತತವಾಗಿ 22 ವರ್ಷ ಕೆಲಸ ಮಾಡಿ ಸಾಧ್ಯವನ್ನಾಗಿಸಿ. ಸ್ನೇಹಿತರೆ, ಒಂದು ಮಾತು ನೆನಪಿರಲಿ, ಪ್ರತಿಯೊಂದು ಸಾಧನೆಯು ಮೊದಲು ನಮಗೆ ಪರ್ವತದಂತೆ ಕಾಣುತ್ತದೆ. ನಿರಂತರತೆ ಅದು ನಿನ್ನ ದಾರಿಯನ್ನಾಗಿಸುತ್ತದೆ. ನಾವು ದಶರಥ ಮಾಂಜಿಯಂತೆ 22 ವರ್ಷ ಬೆಟ್ಟವನ್ನು ಕಡಿಯಬೇಕಾಗಿಲ್ಲ. ಯಾವುದೇ ಒಂದು ರಂಗದಲ್ಲಿ 5 ರಿಂದ 10 ವರ್ಷ ನಿರಂತರವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡರೆ, ಉದಾಹರಣೆಗೆ IAS ಪಾಸ್ ಆಗೋದಾಗಿರಬಹುದು, ಇಲ್ಲವೇ ಹಣ ಸಂಪಾದಿಸುವುದಾಗಿರಬಹುದು, ಅಧಿಕಾರವನ್ನು ಪಡೆಯುವುದಾಗಿರಬಹುದು, ಯಾವುದೇ ಬಿಸ್ನೆಸ್ ಮಾಡೋದಾಗಿರಬಹುದು, ಇಲ್ಲವೇ ಒಲಿಂಪಿಕ್ಸ್ ನಲ್ಲಿ ಚಿನ್ನವನ್ನು ಗೆಲ್ಲುವುದಾಗಿರಬಹುದು. ನಿರಂತರವಾಗಿ ಮಾಡಿದರೆ ಸಾಧನೆ ಸಾಧ್ಯವಾಗುತ್ತದೆ. ಮೃದುವಾದ ನೀರು ಕೂಡ ಬಂಡೆಯನ್ನು ಸೀಳುತ್ತದೆ. ಶಕ್ತಿಯಿಂದಲ್ಲ, ನಿರಂತರತೆಯಿಂದ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.